ಸಿನಿಮಾ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ನಮ್ಮ ಜೊತೆಗಿದ್ದಾರೆ ಉಮಾಶ್ರೀ ಮತ್ತು ಬಿಸಿ ಪಾಟೀಲರು. ನಾನು ಬಿಸಿ ಪಾಟೀಲರಿಗೆ ಒಂದು ಪ್ರಶ್ನೆ ಕೇಳಲೇಬೇಕು. ನಿಜ, ಒಂದು ಮಾತನ್ನು ಹೇಳಿದ್ರು ದ್ವಾರಕೀಶ್, ಜನಸಾಮಾನ್ಯರ ಥರ ಇರಬೇಕು ಅಂತ. ನಿಮ್ಮನ್ನು ನೋಡೀನಿ ನಾನು ಬೇರೆ ಬೇರೆ ಈ ಚುನಾವಣಾ ವರದಿಗೆ ಅಂತ ಬಂದಂಥ ಸಂದರ್ಭದಲ್ಲಿ ಜನರ ನಡುವೆ ಯಾವ ರೀತಿ ಇರ್ತೀರಿ, ಎಲ್ಲ ಆಯಿತು ಅಲ್ಲೇ ಕೂತ್ಕೊಳ್ಳೋದು, ಅವ್ರು ಏನು ಕೊಡ್ತಾರೆ ಅದನ್ನೇ ತಿನ್ನೋದು, ಅಂದರೆ ಜನಸಾಮಾನ್ಯರ ಜೊತೆ ಜನಸಾಮಾನ್ಯರ ಥರ ಇರೋದು. ಸಿನಿಮಾ ಬೇರೆ, ರಾಜಕೀಯ ಬೇರೆ, ಆ ವಿಚಾರದಲ್ಲಿ ಮಾತ್ರ ಒಂದು. ಎರಡನೇದೇನು ಅಂದರೆ ಎಲ್ಲರೂ ಕೂಡ ಕಲಾವಿದರು ನಿಮ್ಗಳ ರೀತಿಯಲ್ಲಿ ಇರೋದಿಲ್ಲ. ಹೋರಾಡಬೇಕು ಅಥವಾ ನಾನು ಛಾಪ್ ಮೂಡಿಸ್ಬೇಕು, ನಾನು ಸಮಾಜ ಸೇವೆ ಮಾಡಬೇಕು, ಆ ಥರ ಇರೋದಿಲ್ಲ ಖಂಡಿತವಾಗ್ಲೂ. ಯಾಕಂದರೆ ಬಹಳಷ್ಟು ಜನ ಬಂದು ಕೈ ಸುಟ್ಕೊಂಡು ಹೋಗಿರೋರು ಜಾಸ್ತಿ, ಗೆಲ್ಲಿಸಿದವ್ರಿಗೂ ಕೂಡ ಬಹಳಷ್ಟು ಜನ ನಿರಾಶೆ ಆಗಿದೆ. ಬಹುತೇಕ ಕಡೆಗಳಲ್ಲಿ ಈ ಕ್ಷೇತ್ರಗಳಲ್ಲಿ ತಮಗೂ ಕೂಡ ಗೊತ್ತಿರುವಂಥ ಸಂಗತಿ, ಭಾಳಷ್ಟು ಕ್ಷೇತ್ರಗಳಲ್ಲಿ ಈ ಸಿನಿಮಾದವ್ರು ಸವಾಸವೇ ಬೇಡಪ್ಪ, ಬಂದು ಗೆಲ್ತಾರೆ, ಆಮೇಲೆ ಅವ್ರು ನಮ್ಮನ್ನು ಕ್ಯಾರೆ ಅನ್ನಲ್ಲ ಅನ್ನುವಂಥದ್ದು, ಇವ್ರ ಕಡೆ ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ ಅನ್ನುವಂಥ ಮನೋಭಾವನೆ ಇದೆ. ಇಂಥ ಸಂದರ್ಭದಲ್ಲಿ ಈಗ ನಾವೇನು ನಿರೀಕ್ಷೆ ಇಟ್ಕೊಂಡು ರಾಜಕೀಯಕ್ಕೆ ಬಂದೀವಿ, ನಾವು ರಾಜಕೀಯಕ್ಕೆ ಬಂದಾಗ ನಮಗೆ ಓಟ್ ಹಾಕುವಾಗ ಜನರು ಅದಕ್ಕಿಂತ ಉತ್ತಮವಾದಂಥ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಒಂದು ಕಡೆಯಿಂದ ಸಿನಿಮಾದಿಂದ ಬಂದವರು ಒಳ್ಳೊಳ್ಳೆ ಪಾತ್ರಗಳು ಮಾಡಿದರು, ಅದರಂತೆ ಇವ್ರು ನಡ್ಕೋಬೋದು ಅನ್ನೋಂಥ ಒಂದು ಊಹೆ ಇದೆ. ನಿಜ, ನಾವು ಎಲ್ಲೋ ಒಂಚೂರು ಅದರಿಂದ ದೂರ ಆಯಿತು ಅಂತ ಹೇಳಿದರೆ ಜನರ ಮನಸ್ಸಿಂದ ಭಾಳ ದೂರ ನಮ್ಮನ್ನು ತಳ್ಳಿಬಿಡ್ತಾರೆ. ನಾವು ಏನು ರಿಯಲಲ್ಲಿ ಏನು ಮಾಡಿದ್ದೀವಿ, ರಿಯಲಾಗಿ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಬಟ್ ಅಲ್ಲಿ ನಟನೆ ಆಗಿರ್ಬೋದು, ಅದರ ಜೀವನದಲ್ಲಿ ನಿಜ ನಾವು ಏನು ಕನಸುಗಳನ್ನ ಕಟ್ಕೊಂಡಿದ್ದೀವಿ, ಜನ ನಮ್ಮಲ್ಲಿಂದ ಏನು ನಿರೀಕ್ಷೆ ಮಾಡಿದ್ದಾರೆ, ನಮ್ಮ ಕರ್ತವ್ಯ ಏನು, ನಾವು ಏನು ಕಡಿದು ಕಟ್ಟಿ ಹಾಕೋದು ಬೇಡ, ಅವ್ರಿಗೆ ಸ್ಪಂದಿಸಿಬಿಟ್ರೆ ಸಾಕು. ನೀವು ಎಷ್ಟು ಸರಳವಾಗಿರ್ತೀವಿ ರಾಜಕೀಯ ವ್ಯಕ್ತಿಗಳು, ಎಷ್ಟು ಜನರ ಮಧ್ಯೆ ಓಡಾಡ್ತೀವಿ ಅಷ್ಟು ಇಷ್ಟಪಡ್ತಾರೆ. ಈಗಿನ ದಿನಗಳಲ್ಲಿ ಯಾರನ್ನೂ ಕೇರ್ ಮಾಡೋದಿಲ್ಲ. ನೀನು ದೊಡ್ಡಸ್ಕಿ ಮಾಡ್ದ ಹೋಗು, ನೀನು ಹಣೆ ಬಾರ ಅಂತಾರೆ. ನಾವು ಚೆನ್ನಾಗಿದ್ದು, ಅವ್ರ ಜೊತೆಗೆ ಸಿಂಪಲ್ ಆಗಿದ್ದು, ಸರಳವಾಗಿದ್ದು, ಅವ್ರ ಜೊತೆಗೆ ನಡೆ ನುಡಿ. ಈಗ ನಾವು ಬಡವ್ರ ಮನೆಗೆ ಹೋದಾಗ ನಂದು ಚೇರ್ ಬೇಕು ಅಂತ ಕೂತ್ರೆ ಆಗೋದಿಲ್ಲ. ಅವ್ನು ಚೇರ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅದ್ರ ಚೇರ್ ಬಿಟ್ಟು ನೀವು ನೆಲದ ಮೇಲೆ ಕೂತ್ಕೊಳ್ಳಿ. ಅವ್ನು ಎಷ್ಟು ನಿಮ್ಮನ್ನು ಇಷ್ಟಪಡ್ತಾನೆ ಅಂತ ಹೇಳಿದ್ರೆ ನಮ್ಮ ಲೆವೆಲ್ಗೆ ಇದ್ದಾರಪ್ಪ, ಪರವಾಗಿಲ್ಲ ಅಂತ. ಬಹುಶಃ ಹಿಂಗಾಗಿ ನೀವು ಎರಡು ಸರಿ ಗೆದ್ದು ಬಂದಿರೋದು. ಅದೊಂದೇ ಅಂತಲ್ಲ, ನನ್ನ ಇದ್ರೆ ಅಂದರೆ ನಾನು ಹೃದಯಪೂರ್ವಕವಾಗಿ ಮಾಡೋಂಥದ್ದು. ನಾವು ಏನೇ ಮಾಡಿದ್ರು ಕೂಡ ನಾವು ಈಗ ಅಜ್ಜ ಅಜ್ಜಿಗಳು ಬಂದರೆ ನನಗೆ ಭಾರಿ ಪ್ರೀತಿ. ಅವ್ರು ನಮಗೆ ಅಷ್ಟು ಆಶೀರ್ವಾದ, ಅವ್ರದ್ದು ಹೆಗಲ ಮೇಲೆ ಒಂದು ಕೈ ಇಟ್ಬಿಟ್ಟು ಮಾತಾಡಿಸ್ಬಿಟ್ರೆ ಅವ್ರಿಗೆ ಎಷ್ಟು ಅದನ್ನು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದರೆ, ಸೊ ಅದು ನಮ್ಮ ಹೃದಯದಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು, ಡಂಬಾಚಾರಿಕ ಆಗಿರಬಾರ್ದು, ನಾಟಕೀಯ ಆಗಿರಬಾರ್ದು. ಒಳ್ಳೆ ಮಾತನ್ನು ಹೇಳಿದ್ರಿ ಪಟೇಲ್. ನಾನು ಕೊನೆಯದಾಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ರಾಜಕೀಯದ ಮುಂದಿನ ಗುರಿ ಏನು? ನಿಮ್ಮದು ಏನು ಸಾಧಿಸಬೇಕು ಅಂತೀರಿ? ರಾಜಕೀಯದ ಮುಂದಿನ ಗುರಿ ಉನ್ನತವಾದಂಥ ಗುರಿಗಳೇ ಇರ್ತವೆ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗೂ. ಯಾರು ಕೂಡ ನಾನು ಇಷ್ಟಕ್ಕೆ ಇರಬೇಕು ಅಂತ ಇಲ್ಲ. ನಾವು ಯಾವಾಗಲೂ ರವಿಚಂದ್ರನ್ ಹೇಳೋದೊಂದು ಮಾತನ್ನು ಕೇಳ್ತಾ ಇದ್ದೆ, ಕನಸು ಕಾಣಬೇಕಂತೆ, ಕನಸು ಕಾಣಬೇಕಾದ್ರೆ ಸಣ್ಣ ಪುಟ್ಟ ಕನಸು ಕಾಣಬಾರ್ದು, ದೊಡ್ಡ ಕನಸೇ ಕಾಣಬೇಕು. ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಅಲ್ಲ, ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಆ ದೊಡ್ಡ ಕನಸು ಕಂಡಾಗ ಅದಕ್ಕಿಂತ ಸ್ವಲ್ಪ ಕೆಳಮಟ್ಟಕ್ಕೆ ಬರ್ತೀವಿ ಅಂತ. ನಾನು ಅದನ್ನೇ ಎಲ್ಲ ಸ್ಕೂಲ್ ಮಕ್ಕಳಿಗೆ ಹೋದಾಗ ಈ ಮಾತನ್ನು ರಿಪೀಟ್ ಮಾಡ್ತಾ ಇರ್ತೀನಿ. ನೀವು ಯಾವಾಗಲೂ ಒಬ್ಬ SP ಆಗಬೇಕು ಅಂತ ಕನಸು ಕಂಡ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗ್ತೀರಿ, ಒಬ್ಬ DC ಆಗಬೇಕು ಅಂದರೆ ತಹಸೀಲ್ದಾರ್ ಆಗ್ತೀರಿ, ರಾಜ್ಕುಮಾರ್ ಆಗಬೇಕು ಅಂದರೆ ಕೊನೆ ಪಕ್ಷ BC ಪಾಟೀಲ್ ಆಗ್ತೀರಿ ಅಂತ ಅವ್ರಿಗೆ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಬರಬೇಕು, ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು, ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿಬೇಕು, ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು. ಯಾಕೆಂದರೆ ನಮಗೆಲ್ಲ ಅನುಭವ ಇದೆ, ಆ ಕನಸುಗಳು ಇದ್ದಾವೆ. ಎಸ್ ಸರ್. ಮೇಡಮ್, ಕೊನೆಯದ ತಾವೇನು ಹೇಳ್ತೀರಿ? ಅಲ್ಲ, ಅವ್ರು ಏನು ಹೇಳಿದ್ರಲ್ಲ, ಅದೇ ರೀತಿ ನಾವು ಕೂಡ ನಮ್ಮ ಬದುಕುಗಳೆಲ್ಲ ಹೇಗಿತ್ತು ಅಂತಂದರೆ ಅತ್ಯಂತ ಸಾಮಾನ್ಯ ಕುಟುಂಬದಿಂದ, ಬಡತನದಿಂದ ನಾವೆಲ್ಲ ಕೂಲಿ ಮಾಡಿ ಬಂದಂಥವ್ರು, ಸರಳವಾಗಿ ಇದ್ದಂಥವ್ರು. ಇವತ್ತು ನಮಗೆಲ್ಲ ಶ್ರೀಮಂತಿಕೆ ಬಂದಿದೆ ಅಂತಂದ್ರೂ ಕೂಡ ನಾವು ಸರಳತೆಯನ್ನು ಬಿಡೋಕ್ಕೆ ಆಗಲ್ಲ ನಮ್ಮ ಕೈಲಿ, ಆ ರೀತಿ ಪರಿಸ್ಥಿತಿಯಲ್ಲಿ ಇರೋರು. ಹಾಗಾಗಿ ನಾವು ರಾಜಕೀಯದಲ್ಲೂ ಕೂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು ಅಥವಾ ನಮ್ಮ ಕಾರ್ಯಕರ್ತರು ಇರ್ಬೋದು, ಅವರಲ್ಲಿ ಸಮಾನರಾಗಿ ನಾವು ಬೆರೆಯೋದ್ರಿಂದಲೇ ಅವರನ್ನು ತುಂಬ ನಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಹಾಗೂ ನಾವು ಮಾಡಿದಂಥ ಕೆಲಸಗಳಿದೆಯಲ್ಲ, ಇವತ್ತು ನಾನು MLC ಆದಾಗ ನಾನು ಒಂದು ನೇಕಾರ ವರ್ಗದಿಂದ ಬಂದಂಥೊಳಗಾಗಿ ಅಂಥವ್ರಿಗೆಲ್ಲಾನು ಬಹಳ ಸಹಾಯ ಮಾಡಿ ಪ್ಯಾಕೇಜ್ಗಳು ತರಿಸಿ 26 ಕೋಟಿ ಪ್ಯಾಕೇಜ್ ಕೂಡ ತರಿಸಿದೆ ನಾನು. ಸೊ ಇವತ್ತಿನ ದಿವಸ ಅವರಿಗೆಲ್ಲ ಒಪ್ಪಿಗೆ ಆಗಿದೆ, ಅವರೆಲ್ಲ ಒಪ್ಕೊಂಡಿದ್ದಾರೆ ನಮ್ಮನ್ನು. ಹಾಗಾಗಿ ನಮಗೂ ಉನ್ನತ ಆಸೆಗಳನ್ನ ಇಟ್ಕೊಂಡು ರಾಜಕೀಯದಲ್ಲಿ ಕೆಲಸ ಮಾಡ್ತಾರೆ. ಎಸ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಉಮೇಶ್ ಅವರೇ, ಬಿಸಿ ಪಟೇಲ್ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ನಮ್ಮಿಬ್ಬರಿಗೂ ಧನ್ಯವಾದ. ಥ್ಯಾಂಕ್ ಯು. ಬರೀ ಏನು ಅಂದರೆ ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಬಂದರೆ ಮಾತ್ರ ಅಲ್ಲ, ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬರೀಬೇಕು. ಅದ ನಂತರ ನಿಜ ಬಹಳಷ್ಟು ಜನ ಬರುವಂಥವ್ರು ಇರ್ತಾರೆ, ಚಪ್ಪಾಳೆ ಹೊಡೆಯುವಂಥವ್ರು ಇರ್ತಾರೆ, ಕ್ಯೂರಿಯಾಸಿಟಿ ನೋಡುವಂಥವ್ರು ಇರ್ತಾರೆ. ಅದರದ್ದು ಯಾವುದೂ ಕೂಡ ಮತಗಳಾಗಿ ಪರಿವರ್ತನೆ ಆಗಲ್ಲ. ಬಂದರೆ ನಿಮ್ದೇನು ಅಂದರೆ ನಿಮಗೊಂದು ದೃಷ್ಟಿಕೋನ ಇರಬೇಕು, ನಾನು ಸಮಾಜ ಸೇವೆ ಮಾಡ್ತೀನಿ ಅನ್ನುವಂಥದ್ದು, ಯಾವುದನ್ನು ಅಪೇಕ್ಷೆ ಪಡೆದೇ ಜನಸೇವೆ ಮಾಡ್ತೀನಿ ಅನ್ನುವಂಥದ್ದು. ಬಹುಶಃ ಅಂಥವ್ರು ಬಂದರೆ ಜನರು ಕೂಡ ಒಪ್ಕೊಳ್ತಾರೆ. ಬರೀ ಏನು ಅಂತಂದರೆ ನಾವು ಬರ್ತೀವಿ, ಗೆಲ್ತೀವಿ, ಮರೆತು ಬಿಡ್ತೀವಿ ಅಂದರೆ ಜನ ಖಂಡಿತವಾಗಲೂ ಜನಗಳು ಒಪ್ಪೋದಿಲ್ಲ ಅನ್ನುವಂಥದ್ದೇ ಎಲ್ಲರ ಒಂದು ಅಭಿಮತ. ಇಷ್ಟು ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.